ಇದೆಷ್ಟು ಇಂಪಾರ್ಟೆಂಟ್ ಫೈಲ್ ಗೊತ್ತಾ? ಯಾಕೆ ಇದನ್ನ ಇಲ್ಲೇ ಬಿಟ್ಟು ಹೊಟ್ಟೋಗಿದ್ದಾಳೆ? ಅಮ್ಮ ಹೊಟ್ಟೋದ್ಲಾ? ಐ ಮೀನ್ ಅಮೂಲ್ಯ ಹೋಗ್ಬಿಟ್ಲಾ ಅಂತ ಕೇಳಿದೆ. ಅಂತೂ ಈಗ ಮ್ಯಾಟ್ರಿಗೆ ಬಂದ್ರು ಅನ್ಸುತ್ತೆ. ನಿಮ್ಮನೆ ಕೇಳಿದ್ದು ಹೇಳ್ರಿ. ಅವ್ರು ಯಾವಾಗಲೂ ಹೋದ್ರು ಬಾಸ್. ನಾನ್ಸೆನ್ಸ್. ಇಷ್ಟು ಇಂಪಾರ್ಟೆಂಟ್ ಫೈಲ್ನ ಹೇಗೆ ಬಿಟ್ಟು ಹೋಗ್ತಾಳೆ? ಅದು ಯಾವ ಆ್ಯಂಗಲ್ನಲ್ಲಿ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆಯೋ ಏನೋ, ಅದಕ್ಕೊಂದು ಹೆಸರು ಕೂಡ ಬರ್ದಿಲ್ಲ. ಯಾಕ್ರಿ ಸೆಕೆಂಡ್ಗೂ ಎಲ್ಲ ಕಳೆದೋಗಿ ಸಾಯ್ತೀರಾ? ಸಾರಿ ಬಾಸ್, ಈ ಫೈಲ್ನ ನಾನು ಅಮೂಲ್ಯ ಮೇಡಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ನೀವೇನು ಕೊಡೋದು? ನಾಳೆ ಕೊಡ್ತೀನಿ. ಬೇಕಾದವ್ರನ್ನ ಮೀಟ್ ಮಾಡಬೇಕು ಅಂದರೆ MT ಫೈಲ್ಗೂ ಬೆಲೆ ಬಂದ್ಬಿಡುತ್ತೆ. ಅಮೂಲ್ಯ ಮೇಡಮ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಡೈರೆಕ್ಟಾಗಿ ಹೇಳಿದಿದ್ರೆ ನಾವೇನು ಅಡೆತಡೆ ಆಗ್ತಾ ಇದ್ವಾ? ಕಿಮುಕ್ ಅಂತ ಇರಲಿಲ್ಲ. ಸುಮ್ಮನೆ ನನ್ನ ಟೈಮು ವೇಸ್ಟ್ ಮಾಡಿದ್ರು. ಮತ್ತೇನ್ರಿ ಬೈಕೋತಾ ಇದ್ದೀರಾ? ಸುಮ್ಮನೆ ಹೋಗ್ರಿ. ಡಿಸ್ಟೆನ್ಸಲ್ಲಿದ್ದರೂ ಇವ್ರಿಗೆ ನನ್ನ ವಾಯ್ಸ್ ಕೇಳಿಸುತ್ತಾ? ನಡೀಲಿ ಬಾಸ್ ನಡೀಲಿ, ನಾನು ನೋಡೇ ಬಿಡ್ತೀನಿ. ಮೀನಾಕ್ಷಿ ಮೊದಲು ನನಗೆ ಸಿಗ್ತಾಳ ಇಲ್ಲ ಅಮೂಲ್ಯ ಮೇಡಮ್ ಮೊದಲು ನಿಮಗೆ ಸಿಗ್ತಾರ ಅಂತ. ನಿಮ್ಮ ಮನೆ ಅನ್ನ ತಿಂದಿದ್ದೀನಿ ಅಂತ ಒಂದು ಬಿಟ್ಟು ಸಜೆಷನ್ ಕೊಡ್ತೀನಿ. ಸಾಹಿತ್ಯ ಯಾವತ್ತೂ ಅಮೂಲ್ಯ ಮೇಡಮ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇದೇನ್ರಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ತಿನ್ನಿಸ್ತಿದ್ದಾರೆ. ಈ ರೇಂಜ್ಗೆ ಹವಾ ಕ್ರಿಯೇಟ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಖಾಲಿ ಆಗ್ತಿದೆ ಅಲ್ವಾ, ಅದೇ ಸಂತೋಷ. ಆಗ್ತಿದ್ಯಾ ಅಲ್ವಾ? ಅಲ್ಲ ಆಗೋಯ್ತು. ನೀವು ಲೆಕ್ಕದಲ್ಲಿ ವೀಕು ಅಂತ ತಂಗಿ ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ. ನಮ್ದು ಕಾಮರ್ಸೇ, ಆದ್ರೆ ಲೆಕ್ಕ ಪಕ್ಕ ನಾವೇ ನೋಡ್ಕೊಳ್ತೀವಿ. ನಮ್ದೇ ದುಡ್ಡು ನಾವ್ ಎಗ್ರಿಸ್ತೀವಾ? ಪರವಾಗಿಲ್ಲ, ಇಟ್ಕೊಳ್ಳಿ. ಅಲ್ಲ, ಸಂಜೆ ಹೊತ್ತಿನಲ್ಲಿ ನಮ್ ಕಾಲೇಜ್ ಹತ್ರ ಗಾಡಿ ಹಾಕಿದ್ರೆ ಎಲ್ಲ ಖಾಲಿ ಆಗುತ್ತೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ನಾವು ಬರೀ ಕಾಮರ್ಸ್ ಓದಿಲ್ಲ, ಅದನ್ನ ಅಪ್ಲೈ ಕೂಡ ಮಾಡ್ತೀವಿ. ಥಿಯರಿ ಮಾತ್ರ ಗೊತ್ತಿದ್ರೆ ಸಾಲದು ಮೇಡಮ್, ಪ್ರಾಕ್ಟಿಕಲ್ ಆಗಿ ಅದನ್ನ ಅಪ್ಲೈ ಮಾಡಬೇಕು. ಸರಿ, ಅದ್ ಯಾವ ಥಿಯರಿ ಅಪ್ಲೈ ಮಾಡಿದ್ರಿ ಅಂತ ಹೇಳಿಪ್ಪ. ನಿಮ್ ಕಾಲೇಜ್ ಇರೋದು ಜಯನಗರದಲ್ಲಿ, ಅಂದ್ರೆ ಸೌತ್ ಬೆಂಗಳೂರು. ಬಿಸಿಬೇಳೆಬಾತ್ ಪ್ರಿಯರ್ ಇಲ್ಲಿ ಸಿಗದೆ ಇನ್ನೆಲ್ಲಿ ಸಿಗ್ತಾರೆ? ಇದನ್ನ ಟಾರ್ಗೆಟ್ ಗ್ರೂಪ್ ಅನಾಲಿಸಿಸ್ ಅಂದ್ಕೊಳ್ಳಿ. ಇನ್ನು ಎರಡನೇದೇನಪ್ಪ ಅಂದ್ರೆ, ನಿಮ್ದೇ ಕಾಲೇಜ್ ಆಗಿರೋದ್ರಿಂದ ನಿಮ್ಮ ಮುಖ ನೋಡಿ ಪಾಪ ನಮ್ಮ ಕಾಲೇಜ್ ಹುಡುಗಿ ಕಷ್ಟಪಡ್ತಿದೆ ಅನ್ನೋ ಸಿಂಪತಿಯಿಂದ ಆದ್ರೂ ಬಂದು ತಿಂತಾರೆ ಅಂತ ಗೆಸ್ ಮಾಡಿದೆ. ಅದು ವರ್ಕ್ ಆಯ್ತು. ಅದಕ್ಕೆ ನಿಮ್ಮನ್ನ ಕರ್ಕೊ ಬಂದಿದ್ದು. ಇದನ್ನೇನ್ ಅನ್ಕೋಬೇಕು? ಜಸ್ಟ್ ಕಾಮನ್ ಸೆನ್ಸ್ ಅಂದ್ಕೊಳ್ಳಿ ಸಾಕು. ಇನ್ನು ಮೂರನೇದು, ಹೋಮ್ ಮೇಡ್ ಅಂದ್ರೆ ಏನ್ ಬೇಕಾದ್ರೂ ಕೊಂಡ್ಕೊಳ್ಳೋ ಈ ಕಾಲದಲ್ಲಿ ಇಷ್ಟು ರುಚಿಯಾಗಿರೋ ಬಿಸಿಬೇಳೆ ಬಾತ್ಗೆ ಬೆಲೆ ಸಿಗುತ್ತೆ ಅಂತ ಗೊತ್ತಿತ್ತು. ಹಾ, ಇದಕ್ಕೆ ಏನಾದ್ರೂ ಇರ್ಬೇಕಲ್ವಾ? ಖಂಡಿತ ಇದೆ. ನಿಮ್ ತಾಯಿ ಕೈ ರುಚಿ ಮೇಲೆ ಇರೋ ಕಾನ್ಫಿಡೆನ್ಸ್. ಓಹೋ, ಇಷ್ಟೆಲ್ಲ ವಿಷಯ ಇದೆಯಾ? ವಿಷಯ ಎಲ್ಲ ಕಡೆ ಇರುತ್ತೆ, ಕಣ್ಬಿಟ್ಟು ಕಿವಿ ಅಗಲ ಮಾಡಿ ನಾವು ಗ್ರಹಿಸ್ಕೋಬೇಕು. ಸರಿ ಬಿಡಿಪ್ಪ. ಅಯ್ಯೋ, ಲೇಟ್ ಬೇರೆ ಆಗ್ತಾ ಇದೆ. ಹಳೆ ಮುದ್ಕಿಗೆ ರಾಣಿನ ಆಫೀಸಿಗೆ ಬೇರೆ ಕಳಿಸ್ಕೊಡ್ಬೇಕು. ಫೈನಲಿ ನಾವು ಏನೋ ಮಾಡಿದ್ವಿ ಅಲ್ವಾ ಬಮ್ಮಿದ? ಏನೋ ಫೋನ್ ಬೇರೆ ಬಂತು. ನಾನು ನೋಡ್ತೀನಿ, ಕೊಡಿ ಬಾವ. ಅಯ್ಯೋ ಬಾವ, ನನ್ನ ತಂಗಿ ನಿಮ್ಮ ಹೆಂಡತಿ ಚಾಮುಂಡಿ ಫೋನು. ನಾವು ಮಾಡಿರೋ ಸಾಹಸನ ಪ್ರಚಾರ ಮಾಡ್ಕೋಬೇಕು, ಆಗ್ಲೇ ನನಗೆ ರೂಮ್ಗೆ ರೀಎಂಟ್ರಿ ಸಿಗೋದು. ಹೌದೌದು, ನಾನು ಆರ್ತಿ ಅವ್ರಿಗೆ ಹೇಳ್ಬೇಕು, ಗುಡ್ ನೈಟ್ ಕಾಲ್ ಬಂದ್ರೆ ನಂಗೆ ನಿದ್ದೆ ಬರೋದು. ಹಾಗಿದ್ರೆ ಇಬ್ರು ವಿಡಿಯೋ ಕಾಲ್ ಆ್ಯಡ್ ಮಾಡಿ. ಸರಿ ಸರಿ, ಕಾರ್ ಸೈಡ್ಗೆ ಹಾಕಿ. ಹಾಯ್ ಆದ್ಯಾ, ಒಂದ್ ನಿಮಿಷ ಹಾಗೆ ಇರು, ಆರ್ತಿ ಅವ್ರನ್ನ ಆ್ಯಡ್ ಮಾಡ್ತೀನಿ. ಹಾಯ್ ಆರ್ತಿ ಅವರೇ. ಹಲೋ, ನನಗೆ ಬೆಣ್ಣೆ ಹಚ್ಚಿದ್ರೆ ಯಾವ ಲಾಭನೂ ಇಲ್ಲ. ಇಂಥ ನಾಟಕ ನನ್ನ ಹತ್ರ ನಡೆಯಲ್ಲ, ಆಯ್ತಾ? ಅಯ್ಯೋ ಈರಮ್ಮ, ನಮಗೂ ಸ್ವಲ್ಪ ಮಾತಾಡಕ್ ಬಿಡು. ನಾವು ಸಾಧಿಸೇ ಬಿಟ್ವಿ. ವೇದಾಂತ್ ಬಾಬುನ ಹತ್ರ ಮಾತಾಡಿದ್ವಿ ಗೊತ್ತಾ? ನಿಜವಾಗ್ಲೂ ಮಾತಾಡಿದ್ರಾ? ಜಂಟಿ ಕಾರ್ಯಾಚರಣೆ ಆರ್ತಿ ಅವರೇ, ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನಮ್ಮಿಬ್ರ ಬಗ್ಗೆ? ಜಂಬಾ ಕೊಚ್ಕೊಂಡಿದ್ ಸಾಕು, ಮೊದಲು ಅಣ್ಣ ಏನಂದ ಅಂತ ಅದನ್ನ ಹೇಳಿ. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ನಿಂಗೆ ಕೇಳಿಲ್ವಾ? ನಾವೇನೋ ಮಾತಾಡಿದ್ವಿ, ಆದರೆ ವೇದಾಂತ್ ಹತ್ರ ಈ ಲವ್ ವಿಚಾರದಲ್ಲಿ ಅಷ್ಟು ಬೇಗ ವರ್ಡಿಕ್ಟ್ ಸಿಗಲ್ಲ. ನಾವು ವೆಯ್ಟ್ ಮಾಡಲೇಬೇಕು. ವೇಟ್ ಮಾಡಬೇಕಾ? ಅದು ಅನಿವಾರ್ಯ. ಆದರೆ ನಮ್ಮ ಕೆಲಸ ನಾವು ಮಾಡಿದ್ದೀವಿ.
ಸೊ ಇದರಿಂದ ಭಾವನ್ಗೆ ರೂಮ್ಗೆ ರೀ ಎಂಟ್ರಿ, ನನಗೆ ಗುಡ್ ನೈಟ್ ಕಾಲ್ ಸಿಗ್ಬೇಕು ಅಷ್ಟೇ ಅಷ್ಟೇ. ಅಂತ ಸೀನೆಲ್ಲ ಇಲ್ವೇ ಇಲ್ಲ. ಏನೇನ್ ಆಗ್ತಿದೆ ಅಂತ ನಂಗೆ ಕಂಪ್ಲೀಟ್ ಆಗಿ ರಿಪೋರ್ಟ್ ಸಿಕ್ಕಿದೆ. ಕಾಂತ ಎಲ್ಲದನ್ನು ಹೇಳಿದ್ದಾರೆ. ಅಣ್ಣ ಫುಲ್ ಕನ್ಫ್ಯೂಸ್ ಆಗಿದ್ದ, ಅದನ್ನ ಮಾಡಿದವ್ರು ನೀವೇ ಅಂತ ನಂಗೆ ಗೊತ್ತಾಯ್ತು. ಅಂದ್ರೆ ಇವ್ರೇನು ಮಾಡಿಲ್ವಾ ಅದಕ್ಕೆ? ಮುಖ ನೋಡಿದ್ಯಾ ಆರ್ತಿ? ಈ ಮಹಾನುಭಾವದಿಂದ ಆಗೋ ಕೆಲ್ಸನ ಇದು? ಹಾಗಿದ್ರೆ ಇಬ್ರು ಸೇರ್ಕೊಂಡು ನಮ್ಮನ್ನ ಫೂಲ್ ಮಾಡಕ್ ನೋಡ್ತಿದ್ದೀರಾ? ಅಯ್ಯೋ ಆ ಥರ ಎಲ್ಲ ಏನು ಇಲ್ಲ ಆರ್ತಿ ಅವ್ರೆ. ಆದ್ಯ ಸುಮ್ಮನೆ ಕನ್ಫ್ಯೂಸ್ ಮಾಡ್ತಿದ್ದಾಳೆ. ನಾವು ನಿಜವಾಗ್ಲೂ ಮಾತಾಡಿದೀವಿ. ಗುಡ್ ನೈಟ್ ಕಾಲ್ ಕತೆ ಹಾಗಿರ್ಲಿ, ಇವಾಗಿಂದ ಗುಡ್ ಮಾರ್ನಿಂಗ್ ಕಾಲು ಕ್ಯಾನ್ಸಲ್. ಮಿಸ್ಟರ್ ಸಾರ್ಥಕ್, ನೀವು ಬಚಾವಾದ್ರಿ ಅಂತ ಅನ್ಕೋಬೇಡಿ. ಬರೀ ರೂಮ್ ಬಗ್ಗೆ ಯೋಚನೆ ಮಾಡಿದ್ರೆ ಇನ್ನು ದೊಡ್ಡ ಲೆವೆಲ್ ಅಲ್ಲಿ ಪೂಜೆ ಆಗತ್ತೆ, ನೆನ್ಪಿರ್ಲಿ. ತತ್ತರಿಕೆ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಿಲ್ವಲ್ಲ ಬಾವಾ? ಬರೀ ಕಾಲಿಗೆ ನೀ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನಾನು ರೂಮ್ನೇ ಕಳ್ಕೊಂಡಿದ್ದೀನಿ. ನನ್ನ ಪರಿಸ್ಥಿತಿ ಹೇಗಾಗಿರ್ಬೇಡ. ಇದಕ್ಕೆಲ್ಲ ಕಾರಣ ಕಾಂತ. ನಾಳೆ ಕೈಗೆ ಸಿಗಲಿ, ಇದೇ ಅವನ್ಗಬ್ಬ. ನೀನನ್ನ ಗೋಳು ಹಿಡ್ಕೊಳಕ್ಕೆ ಅಂತಾನೆ ಹುಟ್ಟಿದ್ಯಾ ಕಣೆ. ಅಲ್ಲಿ ಸುಳ್ಳೆ ಪುಳ್ಳೆ ಒಂಥರ ಆಡ್ತಾನೆ, ಇಲ್ಲಿ ನೀನ್ ಒಂಥರ ಆಡ್ತೀಯ. ಅಲ್ಲಿ ಅವನ್ ಕೈ ಕೊಡ್ತಾನೆ, ಇಲ್ಲಿ ನೀನ್ ಕೈ ಕೊಡ್ತೀಯ. ನೀನನ್ನ ಅವನ ಹತ್ರನೇ ಬಿಡ್ಬೇಕು. ಇಡು ಜೋಡು ಸೂಪರ್ ಆಗಿ ಮ್ಯಾಚ್ ಆಗತ್ತೆ. ಹೊಸ ಪಾಲಿಸಿ ವಿತ್ ಪ್ರಪೋಸ್ ಚೇಂಜಸ್ ಅಂಡ್ ಅಮೆಂಡ್ಮೆಂಟ್ಸ್ ಇಮಿಡಿಯೇಟ್ ಆಗಿ ರೆಡಿ ಆಗಬೇಕು. ಅಂಡ್ ಅದು ಇನ್ನು ಅರ್ಧ ಗಂಟೆಲಿ ಟೇಬಲ್ ಮೇಲೆ ಇರೋ ಥರ ಮಾಡೋ ಜವಾಬ್ದಾರಿ ನಿಂತು. ವೇದಾಂತ್ ನನಗೋಸ್ಕರ ಕಂಪ್ನಿ ಪಾಲಿಸಿನೇ ಚೇಂಜ್ ಮಾಡ್ದ. ಆದ್ರೆ ಅದು ಕೂಡ ಫ್ರೆಂಡ್ಶಿಪ್ಗೋಸ್ಕರನೇ ಆಗಿರ್ಬೋದಲ್ವಾ? ತುಂಬಾನೇ ಕನ್ಫ್ಯೂಸಿಂಗ್ ಆಗಿದೆಯಲ್ಲ. ಯೋ, ನಾನು ಈ ತಲೆ ಕೆಟ್ಟೇನೋ ಡೀಪ್ ಆಗಿ ಯೋಚನೆ ಮಾಡ್ತಿದ್ರೆ ನಿಂದೇನು ಮಧ್ಯದಲ್ಲಿ ಹಾರ್ನ್ ಮಾಡ್ಕೊಂಡು ಯಾವಾಗಲೂ ಇಮ್ಯಾಜಿನೇಷನ್ ಅಲ್ಲಿ ಬಂದು ಕಾಟ ಕೊಡ್ತೀಯ ಅಲ್ವಾ? ಮೊದಲೇ ನಾನು ಸರಿ ಇಲ್ಲ. ತಲೆ ಕೆಟ್ಟರು ಅಂತೂ ಕೇಳೋದೇ ಬೇಡ. ಸುಮ್ಮನೆ ಹೊರಟೋಗು, ಇಲ್ಲ ಅಂದ್ರೆ ರಿಯಲಲ್ಲೂ ಕೊಯ್ನ್ ಕನ್ಸ್ಬಿಡ್ತೀನಿ. ಒಂದ್ಸಲ ಕೊಯ್ನ್ ಕನ್ಸಿದ್ರೆ ಮುಗೀತು. ಆಮೇಲೆ ನೀನು ರಿಯಲಲ್ಲೂ ಬರೋಕ್ಕಾಗಲ್ಲ, ಇಮ್ಯಾಜಿನೇಷನಲ್ಲೂ ಬರೋಕ್ಕಾಗಲ್ಲ. ರೋಡಲ್ಲೂ ನೆಮ್ಮದಿ ಇಲ್ಲ ನಮಗೆ. ಏನಾಗಿದೆ ಅವಳಿಗೆ? ಬೈಕ್ ಓದ್ತಿದ್ದಾಳ? ಯೋ, ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಏ ಡಿಜೆ, ಏನ್ ಬೈಕ್ ಓದ್ತಿದ್ಯಾ? ನಾನೇ ಡ್ರಾಪ್ ಮಾಡ್ತೀನಿ. ಅಯ್ಯೋ, ಸುಳ್ಳೆ ಪುಳ್ಳೆನೆ. ಏನ್ ಹಾಗೆ ನೋಡ್ತಾ ಇದೀಯಾ? ಹೇಳಿದ್ ಕೇಳಿಸ್ತಿಲ್ವಾ? ಬಾ, ಅಲ್ಲಿ ಡ್ರಾಪ್ ಯು. ಬಾ, ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾನೇ ಹೋಗ್ತೀನಿ. ನಾನು ದಿನ ಇದೇ ರೂಟಲ್ಲೇ ಹೋಗೋದು.
ಇವತ್ತು ರಾಣಿ ಸ್ಟಾರ್ಟ್ ಆಗ್ತಿಲ್ಲ ಅನ್ನೋದೊಂದೇ ಪ್ರಾಬ್ಲಮ್ ಅಷ್ಟೇ. ರಾಣಿ ಡೈಲಿ ಸ್ಟಾರ್ಟ್ ಆಗ ಇವತ್ತು ಸ್ಟಾರ್ಟ್ ಆಗ್ಬಿಡ್ತು ಅಂದರೆ ಅದಕ್ಕೆ ಸರ್ಪ್ರೈಸ್ ಆಗಬೇಕಿತ್ತು. ಪ್ರಾಬ್ಲಮ್ ಅಲ್ವಲ್ಲ? ಏನ್ ಮಾಡ್ತಿದ್ಯಾ? ಏನ್ ಹಾಗೆ ನೋಡ್ತಿದ್ಯಾ? ತಾವೆಲ್ಲೋ ಕಳ್ದೋಗಿದ್ರಿ ಅಂತ ಆನ್ ಮಾಡಿ ವಾಪಸ್ ಕರ್ಕೊಂಡು ಬಂದೆ. ನೀವು ಡ್ರಾಪ್ ಮಾಡ್ತೀನಿ ಅಂದ್ರೆ ನಾನು ರಾಣಿನ ಇಲ್ಲೇ ಬಿಟ್ಟು ಹೋಗೋಕ್ಕಾಗುತ್ತಾ? ನಿನ್ನ ರಾಣಿ ವಿಚಾರಕ್ಕೊಂದು ಹುಳ ಕೂಡ ಬರೋದಿಲ್ಲ. ಈ ಗುಜರಿ ಗಾಡಿ ನೆತ್ತಾಕೊಂಡು ಹೋಗೋದಕ್ಕೆ ನೀನು ನಿಲ್ಸಿರೋದನ್ನೇ ಕಾಯ್ತಿರ್ತಾರೆ ಅನ್ನೋ ರೀತಿ ಆಡ್ತೀಯ. ಗುಜ್ರಿ ಅಂದ್ರೆ ಚೆನ್ನಾಗಿರಲ್ಲ. ಮೊದಲೇ ಅವಳಿಗೆ ಮೂಡ್ ಆಫ್ ಆಗಿದೆ. ಅಪ್ಪಿ ತಪ್ಪಿ ನಿನ್ ಮಾತೇನಾದ್ರೂ ಕೇಳಿಸ್ಕೊಂಡ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ ಅಷ್ಟೇ. ನೀನು ನಿನ್ನ ರಾಣಿ ಸರಿಯಾಗಿದ್ದೀರಾ. ಇರೋ, ನಾನೇ ಸ್ಟಾರ್ಟ್ ಮಾಡ್ಕೊಡ್ತೀನಿ. ಗುರಾಯಿಸೋದೆಲ್ಲ ಇಟ್ಕೋಬೇಡ. ನಿನ್ನ ರಾಣಿ ಜೊತೆ ನನಗೂ ಈಗ ಫ್ರೆಂಡ್ಶಿಪ್ ಆಗಿದೆ. ಮಾತು ಕೇಳ್ತಾಳೋಳು, ನೋಡ್ತಿರು. ನಿನ್ಗೆ ಬರೀ ಫ್ರೆಂಡ್ಶಿಪ್ಪೇ ಆಗೋದು. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆನೂ ಬರಲ್ಲ ನೀನು. ಬಂದಿದ್ರೆ ರಾಣಿ ಥರ ನಾನು ನಿನ್ನ ಮಾತು ಕೇಳ್ತಾ ಇದ್ದೆ. ಎಲ್ಲಿ ಕಳೆದೋದೆ? ಹಾ, ಲೇ ರಾಣಿ, ನಿನಗೆ ಬೇಕಾದಾಗೆ ಆಯ್ತು ನೋಡು. ಯಾರಿವೆಲ್ಲ? ನೋಡ್ರೋ, ID ಕಾರ್ಡ್ ಕೇಳ್ತಾ ಇದ್ದಾನೆ. ಯಾರಾದರೂ ತಂದಿದ್ರೆ ತೋರಿಸ್ರು. ಎನ್ಕ್ವೈರಿ ಜೊತೆ ನಿಮಗೆ ಹುಷಾರಾಗಿರಿ ಅಂತ ಹೇಳ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ವಾಟ್? ನೀವಷ್ಟೇ ಅಲ್ಲ, ಹುಡುಗಿಗೂ ಹೇಳ್ಬಿಡಿ. ಏನು ಹೇಳ್ತಿದ್ದೀರಾ? ಆ ಕಿಶನ್ ಒಬ್ಬ ಹ್ಯೂಮನೈಸರ್ ಹ್ಯಾರಾಸ್ಮೆಂಟ್ ಕೇಸಲ್ಲೇ ಸಿಗಾಕೊಂಡಿದ್ದಾನೆ. ವಿಚಾರಣೆ ಮಾಡುವಾಗ ಅವ್ರ ಕಡೆಯವರೊಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ. ಅವನು ಬಾಯಿ ಬಿಟ್ಟಿರೋ ಪ್ರಕಾರ ನೀವು ಮತ್ತೆ ಅಮೂಲ್ಯ ಸೇರ್ಕೊಂಡೆ ಕಿಶನ್ ಮೇಲೆ ಕೇಸ್ ಹಾಕಿದ್ದೀರಾ ಅನ್ನೋದು ಅವನ ಅಸ್ಯೂಮ್ಷನ್. ಅಣ್ಣ, ಅವನಿಗೆ ID ಕಾರ್ಡ್ ಎಲ್ಲ ತೋರಿಸ್ಬೇಕಾಗಿರೋದು. ನರಕ. ಯಾಕೆ ಸುಮ್ಮನೆ ಹುಚ್ಚುಚ್ಚ ಮಾತಾಡ್ತೀರಾ? ಸುಮ್ಮನೆ ಹೊರಟಾಗಿ. ನಮ್ಮ ಬಾಸ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಆರಾಮಾಗಿ ಓಡಾಡ್ಕೊಂಡಿದ್ಯಾ? ಇವತ್ತಿದೆ ನಿನಗೆ. ನನ್ನ ಗೆಸ್ ಕರೆಕ್ಟಾಗಿ ಇವರೆಲ್ಲ ಕಿಶನ್ ಕಡೆ. ವೇದಾಂತ್, ಯಾರು ಇವರೆಲ್ಲ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಸುಮ್ಮನೆ ಕಂಪ್ಲೇಂಟ್ ವಾಪಸ್ ತಗೊಂಡು ತೆಪ್ಪಗಿದ್ ಬಿಡು. ನಮ್ಮ ತಂಟೆಗೆ ಏನಾದರೂ ಬಂದರೆ ತುಂಬ ನೋವು ಗೊತ್ತೀಯಾ? ನೋಡಿ, ನಾನು ಇವತ್ತು ಮೂಡ್ ಸರಿ ಇಲ್ಲ. ಮೂಡ್ ಸರಿ ಇಲ್ಲದಾಗ ಜಾಸ್ತಿ ಮಾತು ಕೇಳಿದ್ರೆ ನನ್ನ ಮೂಡ್ ಇನ್ನೂ ಹಾಳಾಗುತ್ತೆ. ಹಾಳಾಯ್ತು ಅಂದರೆ ಕೆಲಸ ಕೆಡ್ತು ಅಂತಾನೆ ಅರ್ಥ. ಸುಮ್ಮನೆ ಹೊರಟೋಗಿ. ಏನೋ ಬಿಲ್ಡಪ್ಪ? ಝೀರೋದಲ್ಲಿರೋ ನನ್ನ ಹೀರೋ ಮಾಡೋದಕ್ಕೆ ಬಿಲ್ಡಪ್ ಬೇಕು, ಆದರೆ ಆಲ್ರೆಡಿ ಹೀರೋ ಆಗಿರೋಂಗಲ್ಲ. ವೇದಾಂತ್, ಇಲ್ಲೇನ್ ನಡೀತಿದೆ? ಇವರೆಲ್ಲ ಯಾರು? ಓ, ಇದೇ ಹುಡುಗಿ ಅಲ್ವಾ ಅವತ್ತು ಕೂಡ ನಿನ್ನ ಜೊತೆ ಇದ್ದಿದ್ದು? ನಾಲ್ಗೆ ನೆಟ್ಟಿಗಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಏನೋ ಇಲ್ಲ ಅಂದ್ರೆ ಇವ್ರನ್ನ ಹೊಡೆದಾಕೋದು 2 ನಿಮಿಷದ ಕೆಲಸ. ಬಟ್ ಗಲಾಟೆ ಆದ್ರೆ ಅಮೂಲ್ಯ ಡಿಸ್ಟರ್ಬ್ ಆಗ್ತಾರೆ. ಅವಳಿಗೆ ಯಾವುದೋ ಗೊತ್ತಾಗ್ಬಾರ್ದು. ಬಿಡ್ತಾರ.
ಹೇಳಿ ತರ ಓಡ್ತಿದ್ಯಲ್ಲ. ನಿನ್ ಜನ್ಮಕ್ಕೆ ಇಷ್ಟೊಂದು ಭಯ ಇರೋನು ಕಂಪ್ಲೇಂಟ್ ಯಾಕೆ ಕೊಟ್ಟೆ? ಹುಡುಗಿ ಜೊತೆ ಓಡಾಡಕ್ಕೆ ಮ್ಯಾನೇಜರ್ ನಮ್ಮ ಮುಂದ್ಕೊಂಡ್ರೆ ನಡ್ಕೊಂಡೇನಲ್ಲ. ನೀನ್ ಎಲ್ಲಿ ಓಡಿದ್ರು ಇವತ್ತು ನಾವು ಬಿಡಾಕನೋ ನಿಂತಾಳೆ. ನಿನ್ ಮೈಯಲ್ಲಿ ಅರಿಚಿನ ಗಂಟಿನ ನರ್ತನ ಆಗಿದ್ರೆ, ನಿನ್ ನಿಜವಾಗ್ಲು ಕಂಠ ಆಗಿದ್ರೆ ನೀನ್ ಕಳಲೇ. ನಿನ್ ನಿಜವಾಗ್ಲು ಕಂಠ ಆಗಿದ್ರೆ ನೀನ್ ಕಳಲೇ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಬಾಯಿ ಬಂದಂಗೆ ಮಾತಾಡ್ತಿದ್ದೀರಾ. ಹಾವು ಚೇಳಿನೆಲ್ಲ ಕೆಣಕಿ ಬದುಕ್ಬೋದು, ಆದ್ರೆ ಹುಲಿನಲ್ಲ. ಅವಾಗಲೇ ಅವ್ನು ಬಿಲ್ಡಪ್ ಕೊಟ್ಟ, ಇವಾಗ ನೀನಾ? ಸುಮ್ಮನೆ ನಿಂತ್ಕೊಳ್ಳಲೆ, ಕಂಡಿದ್ದೀನಿ. ನೀವು 4 ಜನ ಬಂದ್ಬಿಟ್ರೆ ನಾವು ಹೆದರ್ಕೊಂಡ್ಬಿಡ್ತೀವಿ ಅಂತನಾ? ನಮ್ ಬಾಸ್ ಹೊಡಿದು ನಿಮ್ ಭಯಕ್ಕಲ್ಲ. ತಿರುಗ್ ಬಿದ್ರೆ ಎಲ್ಲಿ ನಿಮ್ ಫ್ಯಾಮಿಲಿ ಕಣ್ಣೀರ್ ಹಾಕ್ಬೇಕಾಗುತ್ತಲ್ಲ ಅನ್ನೋ ಭಯಕ್ಕೆ. ಮೂಲ್ಯ, ಕಾಮ್ ಡೌನ್. ಹುಡುಗಿ ಸುಮ್ಮನೆ ಒಟ ಅನ್ಬೇಡ, ನಮ್ಮ ಬಗ್ಗೆ ಏನೋ ನಿಮ್ಗೆ ಗೊತ್ತಿಲ್ಲ. ಅವನ ಹತ್ರ ಕಂಪ್ಲೇಂಟ್ ವಾಪಸ್ ತಗೊಳಕ್ ಹೇಳು. ಬದುಕೋತೀರಾ? ಬಿಟ್ಟಿ ಬಿಲ್ಡಪ್ ಕೊಡಕ್ ಬರಬೇಡ. ವೇದಾಂತ್ ಅವ್ನ್ ಯಾಕೆ ಅವಾಗ್ಲಿಂದ ಕಂಪ್ಲೇಂಟ್ ಅಂತ ಸಾಯ್ತಿದ್ದಾನೆ? ಏನ್ ಕಂಪ್ಲೇಂಟು? ಅಮೂಲ್ಯ ಗೊತ್ತಾದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನೀವ್ ಅದ್ ಯಾವ ವಿಚಾರ ಮಾತಾಡ್ತಿದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ ಬಾಸ್ ರೀಸನ್ ಇಲ್ಲ ಯಾವ ಕೆಲ್ಸನೂ ಮಾಡಲ್ಲ. ಬಾಸ್ ಮಾಡಿರೋ ಕೆಲ್ಸಕ್ಕೆ ನೀವು ಟೆನ್ಷನ್ ಆಗಿದ್ದೀರಾ ಅಂದ್ರೆ ಅವರು ಸರಿಯಾಗೇ ಮಾಡಿದ್ದಾರೆ ಅಂತ ಅರ್ಥ. ನೀವ್ ತಪ್ಪು ಮಾಡಿದ್ರೆ ಸುಮ್ನೆ ಶಿಕ್ಷೆ ಅನ್ಭವಿಸೋದ್ ಬಿಟ್ಟು ನಮ್ ಬಾಸ್ನ ಕೆಣಕಿ ತಪ್ಪ ಮೇಲೆ ತಪ್ಪು ಮಾಡ್ಬಿಟ್ರಿ ಕಣ್ರು. ಒಂದ್ ನಿಮಿಷ, ನಿಮ್ಗೆ ಹೇಳಿದ್ ಅರ್ಥ ಆಗಿಲ್ಲ ಅಂದ್ಮೇಲೆ ಇವತ್ತು ಫೈಟ್ ಆಗೋದು ಫಿಕ್ಸ್ ಅಂತ ಗ್ಯಾರಂಟಿ ಆಗೋಯ್ತು. ಆದ್ರೆ ನೀವೆಲ್ಲರೂ ನುಗ್ಬರ್ಬೇಡಿ. ಯಾರಾದ್ರೂ ಒಬ್ಬನ್ನ ಸೇಫ್ಟಿಗೋಸ್ಕರ ಸೈಡಲ್ಲಿ ನಿಲ್ಸಿರಿ. ಆಂಬ್ಯುಲೆನ್ಸ್ಗೆ ಕಾಲ್ ಮಾಡೋದಕ್ಕೆ ಬೇಕಾಗತ್ತೆ. ಏನು ಪಾಪ ಅಂತ ವಾರ್ನಿಂಗ್ ಮಾಡಿದ್ರೆ ನಮಗೆ ಚಮಕ್ ಕೊಡ್ತೀಯಾ? ಏನ್ ಮುಖ ನೋಡ್ತಿರೋ? ಹೊಡ್ರೋ. ಒಂದು ನಿಮಿಷ, ಅಲ್ಲಿ ನೋಡಿ, ನಿಮ್ಮ ಬಾಸೇ ಬರ್ತಿದ್ದಾರೆ. ಬಂದ್ರೋ.